ಒಂದು ಟೈಟಲ್ನಲ್ಲಿ ನಾವು ಸಿನಿಮಾ ಮಾಡ್ತೀವಿ ಅಂತ ಅಂದಾಗ ನಮ್ಮ ಮುಂದೆ ಸಾಕಷ್ಟು ಚಾಲೆಂಜಸ್ಗಳು ಬಂದೋಗುತ್ತೆ. ಯಾಕಂದರೆ ಹಳೆ ಸಿನಿಮಾಗೂ ನಾವಿಲ್ಲಿ ಒಂದು ಲೈಕ್ ಒಂದು ನ್ಯಾಯ ಕೊಡಬೇಕಾಗಿರುತ್ತೆ. ಇಲ್ಲಿ ಬಂದು ಮತ್ತೇನೋ ಮಾಡೋದಕ್ಕಾಗಲ್ಲ ಅದೇ ಟೈಟಲ್ ಇಟ್ಕೊಂಡು. ಸೊ ಎಷ್ಟು ಚಾಲೆಂಜಸ್ ಇತ್ತು ಏನು ಹೇಳಿ? ಚಾಲೆಂಜಸ್ಸು ಹೌದು, ತುಂಬ ಚಾಲೆಂಜಸ್ ಇತ್ತು. ಯಾಕಂತಂದರೆ ಫಸ್ಟ್ ಟೈಟಲ್ ನಾವು ಇಟ್ಕೊಂಡಿದ್ದಾಗ ಅದನ್ನ ಒಂದು ಜಸ್ಟಿಸ್ ಮಾಡಬೇಕು ಟೈಟಲ್ನ. ಬಿಕಾಸು ಯಾರೋ ಒಬ್ಬರು ಸಿನಿಮಾ ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಟೈಟಲ್ನ ನಾವು ಎಲ್ಲೂ ಮಸಿ ಬಡಿಯೋ ಥರ ಆಗಿರಬಾರ್ದು. ಸೊ ಅದು ಒಂದು ದೊಡ್ಡ ಜವಾಬ್ದಾರಿ ನಮಗೆ. ಆ್ಯಂಡ್ ಇದರಲ್ಲಿ ಸ್ಟಾರ್ ಕಾಸ್ಟ್ ಆಗಲಿ ನಾನು ತುಂಬ ಆಸೆಯಿಂದ ಅನಂತ್ನಾಗ್ ಸರ್ನ ಅಪ್ರೋಚ್ ಮಾಡಿದ್ವಿ. ಬಟ್ ಅದು ಕಾರಣಗಳಿಂದ ಆಗಲಿಲ್ಲ. ಸೊ ಅದು ಒಂದು ಕೊರತೆ ಇದೆ. ಅದು ಬಿಟ್ಟರೆ ಸಿನಿಮಾ ಚಾಲೆಂಜಿಂಗ್ ಹೆಂಗೆ ಅಂತಂದರೆ ಡಬಲ್ ರೋಲ್ ಆಗಿಬಿಟ್ಟಿತ್ತು ನನಗೆ. ಈ ಕಡೆ ನಿರ್ಮಾಪಕಿಯಾಗೂ ಇರಬೇಕಾಗಿತ್ತು, ಈ ಕಡೆ ನಟಿಯಾಗೂ ಮಾಡಬೇಕಾಗಿತ್ತು. ಸೊ ಇದು ತುಂಬ ಸ್ವಲ್ಪ ಚಾಲೆಂಜಿಂಗು. ಅದು ಬಿಟ್ಟರೆ ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು, ನಮ್ಮ ಡೈರೆಕ್ಟರ್ ಇದ್ದರು ತುಂಬ ಸಪೋರ್ಟಿವ್ ಆಗಿ. ಸೊ ಅಷ್ಟೇನು ಕಷ್ಟ ಆಗಲಿಲ್ಲ ನನಗೆ. ಸೊ ನೀವು ಹೀರೋಯಿನ್ ಆಗೋದಕ್ಕೂ ಒಂದು ರೀಸನ್ ಇದೆ ಅಂತ ಕೆಲವರು ಹೇಳ್ತಾ ಇದ್ರು. ನಿಜನಾ? ನೀವು ನಾಯಕಿ ಆಗಿರಬಾರ್ದು, ಬೇರೆ ನಾಯಕಿನ ತೊಗೊಂಬರ್ಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿದ್ರಿ. ಅದಾದ ನಂತರ ಕೆಲವೊಂದು ಘಟನೆಗಳಾಯಿತು. ಸೊ ನೀವೇ ನಾಯಕಿ ಆಗಬೇಕಾಗಿ ಬಂತು. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಇದು ನಿಜ, ಹೌದು. ಒಂದು ದೊಡ್ಡ ನಾಯಕಿಗೆ ನಾವು ಅಂದರೆ ಸ್ಟಾರ್ನ ಇಟ್ಕೋಬೇಕು ಅಂತ ಸಿನಿಮಾ ಮಾಡಬೇಕಂತ ತುಂಬ ಪ್ಲಾಟಿಂಗ್ ಎಲ್ಲ ಆಗಿತ್ತು. ಒಬ್ಬರಿಗೆ ದುಡ್ಡು ಕೊಟ್ಟಿದ್ವಿ, ಅದು ಸ್ವಲ್ಪ ಕೈ ಕೊಟ್ಟರು ನಮಗೆ ಅಷ್ಟೇ ಹೇಳ್ಬೋದು. ಬಟ್ ಹೆಸರು ಇವಾಗ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಜನರಿಗೆ ಒಳ್ಳೆ ರೀತಿಯಲ್ಲಿ ರೀಚ್ ಆಗಬೇಕು ಅಂತ ಅದು ನಂದು ಇಷ್ಟ ಅದು. ಸೊ ಹೌದು, ಅದು ರ್ಯೂಮರ್ ಕರೆಕ್ಟಾಗಿದೆ. ಎಸ್. ಎಷ್ಟು ಕೊಟ್ಟಿದ್ರಿ ಅಡ್ವಾನ್ಸ್? ಒಂದು 5 ಲಕ್ಷ ಕೊಟ್ಟಿದ್ದೆ. ನಾನು ಯಾಕೆ 5 ಲಕ್ಷ ಅಂತಂದರೆ ಒಬ್ಬೊಬ್ರು ಹೇಳ್ತಾರೆ 5 ಲಕ್ಷನೇ ಅಲ್ವಾ ಏನು ಅಂತ. ಬಟ್ ಅದು ಹಾರ್ಡ್ ಆ್ಯಂಡ್ ಮನಿ. ನಮ್ಮ ತಾಯಿಯವ್ರದ್ದು ಪ್ರತಿಯೊಂದು ದುಡಿಮೆದು ಒಂದೊಂದು ದಿನದ್ದು ದುಡಿಮೆ ಅದು. ಸೊ ನನಗೆ 5 ಲಕ್ಷ ಈಸ್ ನಾಟ್ ಅ ಬಿಗ್ ಅಮೌಂಟ್ ಅಂತ ಬೇರೆಯವ್ರಿಗೆ ಅನಿಸ್ಬೋದು. ನನಗೆ ಅದು 5 ಕೋಟಿ 50 ಕೋಟಿ ಸಮಾನ. ಸೊ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ. ಬಟ್ ಆ ದುಡ್ಡನ್ನ ನಾನು ಹಿಂದಿರುಗಿಸ್ಕೋತೀನಿ. ಅದು ಲೀಗಲಿ ನಾನು ಫೈಟ್ ಮಾಡ್ತೀನಿ. ಅದಕ್ಕೆ ಟೈಮ್ ಬರುತ್ತೆ. ಐಲ್ ವೇಟ್ ಫಾರ್ ಇಟ್. ಯಾಕಂದರೆ ನಾನು 2 ವರ್ಷ ವೇಟ್ ಮಾಡಿದ್ದೀನಿ. ಬಿಕಾಸ್ ಬೇರೆ ರೂಟಿಗೆ ಹೋಗಬಾರ್ದು ಅಂತ. ಒಂದು ಒಳ್ಳೆ ಸಿನಿಮಾನ ಜನರಿಗೆ ತಲುಪಿಸ್ಬೇಕು. ನನಗೆ ಬ್ಯಾಡ್ ಪಬ್ಲಿಸಿಟಿ, ಗುಡ್ ಪಬ್ಲಿಸಿಟಿ ಇದೆಲ್ಲ ಗೊತ್ತಿಲ್ಲ. ಬಟ್ ಒಂದು ಒಳ್ಳೆ ಪಬ್ಲಿಸಿಟಿ ಆಗಬೇಕು ನಮ್ಮ ಸಿನಿಮಾದು ಅಂತ ಅಷ್ಟೇ. ಅವ್ರ ಹೆಸರು ನಾನು ಇಲ್ಲಿವರೆಗೂ ತೊಗೊಂಡಿಲ್ಲ. ಒಂದು ದಿನ ಬರುತ್ತೆ, ನಾನು ಅವಾಗ ಹೇಳ್ತೀನಿ. ಗುಡ್. ಅಫ್ಕೋರ್ಸ್ ನಮ್ಮ ಹಣ ನಾವು ತುಂಬಾ ಕಷ್ಟಪಟ್ಟು ಅದನ್ನು ದುಡ್ದಿರ್ತೀವಿ. ಕಷ್ಟಪಟ್ಟಿರೋದು ಕಳ್ಕೊಂಡಾಗಲೇ ಆ ರೀತಿ ನಮಗೆ ಫೈಟ್ ಮಾಡಬೇಕು ಅಂತ ಅನ್ಸೋದು. ಯಾವುದೋ ಬೇರೆ ರೂಟ್ಗಳಲ್ಲಿ ಬಂದಿದ್ರೆ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಏನಂತಂದರೆ ಹೊಸಬರು ಸಿನಿಮಾ ಅಂತ ಮಾಡಬೇಕು ಅಂತ ಬಂದಾಗ ಈ ಥರ ಒಂದು ಸ್ಟಾರ್ಸ್ ಆಗಲಿ ಅಥವಾ ಬೇರೆ ಫಿಲ್ಮ್ ಚೇಂಬರ್ ಕಡೆಯಿಂದ ಆಗಲಿ ತುಂಬ ಸಪೋರ್ಟಿವ್ ಆಗಿದ್ದರು. ಬಟ್ ಏನೋ ಸಪೋರ್ಟ್ ಬೇಕು ಅಂತ ನನಗನ್ಸೋದು. ಬಿಕಾಸ್ ನಮ್ಮ ಎಕ್ಸಾಂಪಲ್ ಇಟ್ಕೊಂಡು ಬೇರೆಯವರು ಬರ್ತಾರೆ ಸಿನಿಮಾ ನಿರ್ಮಾಣ ಮಾಡೋಕ್ಕೆ. ಅವರಿಗೆ ಎಲ್ಲಿಗೂ ಮೋಸ ಆಗಬಾರ್ದು. ನನಗಾಗಿದೆ, ನಂತರ ಬೇರೆಯವ್ರಿಗೆ ಆಗಬಾರ್ದು ಅಂತ ನನ್ನ ಒಂದು ಕಾಳಜಿ ಅಷ್ಟೇ. ನಿಮ್ಮ ಒಂದು ಅಂದರೆ ಲೈಕ್ ನೀವು ಅಂದ್ಕೊಂಡಿರೋ ಡಿಸಿಷನ್ ಕೂಡ ನಿಮ್ಮ ಟೈಟಲ್ಗೆ ಕನೆಕ್ಟ್ ಆಗುತ್ತೆ ನೋಡಿ. ನಾನಿನ್ನ ಬಿಡಲಾರೆ ಅಂತ ಹೀರೋಯಿನ್ನ. ಇಲ್ಲ, ನಿಜವಾಗ್ಲೂ ಅದು ನಾನಿನ್ನ ಬಿಡಲಾರೆ. ತಗೋತೀನಿ, ಬರ್ತೀನಿ ಒಂದಿನ ಮೀಡಿಯಾಗೆಲ್ಲನೂ ಟ್ರಯಲ್ ಮಾಡಬೇಕು. ಟ್ರಯಲ್ ಅನ್ನೋಕ್ಕಿಂತನೂ ಲೀಗಲಿ ಫೈಟ್ ಮಾಡ್ತೀನಿ ನಾನು ಇದ್ರ ಬಗ್ಗೆ. ಎಸ್. ಓಕೆ, ದೆನ್ ಇನ್ನು ಸಿನಿಮಾ ವಿಷಯಕ್ಕೆ ಬರೋದಾದರೆ ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿತ್ತು. ತುಂಬ ಆ್ಯಕ್ಷನ್ ಸೀನ್ಗಳನ್ನು ಮಾಡಿದ್ದೀರಾ. ಸೊ ಡಿಫ್ರೆಂಟ್ ಡ್ಯಾನಿ ಅವರು ನಿಮಗೆ ಆ್ಯಕ್ಷನ್ ಸೀನ್ಗಳು ಮಾಡಿರುವಂತ ಅನಿಸುತ್ತೆ. ಸೊ ಅವರು ಕನ್ನಡದ ಸ್ಟಾರ್ ಹೀರೋಗಳಿಗೆಲ್ಲ ದೊಡ್ಡ ದೊಡ್ಡ ಫೈಟ್ ಸೀನ್ಗಳನ್ನೆಲ್ಲ ಮಾಡಿರೋದು ಅವರೇ. ಸೊ ಹೇಗಿತ್ತು ಆ ಅನುಭವ? ಮತ್ತು ಯಾಕೆ ಈ ಥರದ್ದು ಒಂದು ಚಾಲೆಂಜನ್ನ ತಗೋಬೇಕು, ಈ ಥರ ಆ್ಯಕ್ಷನ್ ಸೀನ್ಗಳು ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ? ಆ್ಯಕ್ಚುಲಿ ಡ್ಯಾನಿ ಮಾಸ್ಟರ್ ಅಂತ ನಾನು ಹೆಸರು ಕೇಳಿದಾಗ ಫಸ್ಟ್ ಟೈಮು ಐ ವಾಸ್ ಥ್ರಿಲ್ಡ್. ನಾನು ನಿಜವಾಗ್ಲೂ ತುಂಬಾ ಖುಷಿಯಾಗಿಬಿಟ್ಟೆ. ನಮ್ಮ ಸಿನಿಮಾಗೆ ಡ್ಯಾನಿ ಮಾಸ್ಟರ್ ಆ್ಯಕ್ಷನ್ ಕಟ್ ಹೇಳ್ತಾರೆ ಸ್ಟಂಟ್ ವಿಚಾರದಲ್ಲಿ ಅಂತ. ಅವ್ರ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಕೊಡ್ತು. ಹಾಗೆ ಈವನ್ ಫೈಟರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ಆ್ಯಕ್ಷನ್ ಪ್ರಿಕಾಷನ್ಸ್ ಎಲ್ಲ ತೊಗೊಂಡಿದ್ರು. ಅದು ಚಿಕ್ಕ ಪುಟ್ಟ ಪೆಟ್ ಹಾಗೇ ಆಗುತ್ತೆ. ಪ್ರತಿಯೊಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದು ಇಂಜುರೀಸ್ ಅಂತ ಇದ್ದೇ ಇರುತ್ತೆ. ಬಟ್ ದೊಡ್ಡ ಅನಾಹುತ ಅಂತ ಯಾವುದೂ ಆಗಿಲ್ಲ ದೇವ್ರದೇನಿಂತ. ಆಮೇಲೆ ನೀವು ಕೇಳ್ದಂಗೆ ಈ ಥರ ಒಂದು ಹೆಂಗೆ ಕಾನ್ಸೆಪ್ಟ್ ಬಂತು, ಹೆಂಗೆ ತೊಗೊಂಡ್ರಿ ಅಂತ. ನನ್ನ ಪ್ರಕಾರ ಚಾಲೆಂಜಸ್ ಇದ್ರೇ ಅದು ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಸೊ ಲಾಸ್ಟ್ 40 ಮೋರ್ ದೆನ್ 40 ಇಯರ್ಸ್ ಆಯಿತು ನಾನಿನ್ನ ಬಿಡಲಾರೆ ಒಂದು. ಇವತ್ತಿಗೂ ಈ ಕ್ಷಣಕ್ಕೂ ಎಲ್ಲರ ಬಾಯಲ್ಲಿ ಅದೇ ಇದೆ, ಅನಂತ್ನಾಗ್ ಸರ್ ಮತ್ತು ಲಕ್ಷ್ಮೀ ಮೇಡಮ್ದು ಹೆಸರು ನಾನಿನ್ನ ಬಿಡಲಾರೆ ಅಂತ. ಸೊ ಈ ಸಿನಿಮಾದಿಂದ ನಮ್ಮ ನಾನಿನ್ನ ಬಿಡಲಾರೆ ಚಿತ್ರದಿಂದ ನೆಕ್ಸ್ಟ್ 50 ಇಯರ್ಸ್ ಜನ ಹಾಗೆ ನೆನ್ಪಿಟ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ನೀವು ಆ ಸಿನಿಮಾ ಬಂದಾಗ ಹುಟ್ಟಿದ್ರಾ?
ನಾನು ಇಲ್ಲ ಹುಟ್ಟಿರಲಿಲ್ಲ. ನಾನು ಕತೆಗಳು ಕೇಳಿದ್ದೆ, ಚಿಕ್ಕಳಿದ್ದಾಗ ಕತೆಗಳು ಕೇಳಿದ್ದೆ. ತುಂಬ ಸ್ವಲ್ಪ ಸ್ವಲ್ಪ ಮೆಜಾರಿಟಿ ಬಂದಾಗ ಅವಾಗ ನಾನು ನೋಡಿದ್ದೆ ಸಿನಿಮಾನ. ಅವಾಗೂ ಭಯ ಆಗಿತ್ತು. ಈ ಕ್ಷಣಕ್ಕೂ ನಾನು ಒಂದು ವಾರ ಹಿಂದೆನೇ ಸಿನಿಮಾನ ನೋಡಿದ್ದೀನಿ. ಬಾರೆ ಬಾ ಅಂತ ಸೀನ್ ಇರೋದಾಗಲಿ, ಉಂಗುರ ಸೀನ್ ಇರೋದಾಗಲಿ, ಆ ಇಂಪ್ಯಾಕ್ಟ್ ಈಗಲೂ ಮೂಡಿಸುತ್ತೆ ಜನರಿಗೆ. ಸೊ ನನಗೂ ತುಂಬ ಇಂಪ್ಯಾಕ್ಟ್ ಮೂಡಿಸಿದೆ. ಹಾಗೆ ನಾನು ಕೇಳಿದ್ದೆ ನಮ್ಮ ಅಜ್ಜಿ ಕಡೆಯಿಂದ, ಈ ಸಿನಿಮಾ ನೋಡಿದಾಗ ಅವ್ರಿಗೆ ಚಳಿ ಜ್ವರ ಬಂದಿತ್ತು ಅಂತ. ನನಗೂ ಅಷ್ಟೇ, ನಾನು ಈ ಸಿನಿಮಾ ನೋಡಿದಾಗ ಚಿಕ್ಕ ಹುಡುಗಿನಲ್ಲಿದ್ದಾಗ ನನಗೂ ಜ್ವರ ಬಂದುಬಿಟ್ಟಿತ್ತು. ಅಷ್ಟು ಹೌದು, ಅಂದರೆ 79 ನಾವೆಲ್ಲ 90s ನೋಡಿದ್ದೀವಿ, ದೂರದರ್ಶನಲ್ಲಿ ಹಾಕ್ತಾ ಇದ್ರಲ್ಲ ಅವಾಗ ನೋಡಿದ್ವಿ, ನನಗೂ ಜ್ವರ ಬಂದಿತ್ತು ಅವಾಗ. ಸೊ ಅಫ್ಕೋರ್ಸ್ ಆ ಥರ ಹೆದರಿಸುತ್ತೆ ಈ ಸಿನಿಮಾ, ಅದರಲ್ಲಿ ಒಂದು ದೆವ್ವದ ಕ್ಯಾರೆಕ್ಟರು. ಸೊ ಈ ಸಿನಿಮಾ ನೋಡಿದ್ರೂ ಚಳಿ ಜ್ವರ ಬರುತ್ತಾ ಅಂತ? ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಆ ಥರ ಕಾಂಟೆಂಟ್, ಆ ಥರ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಹಾರರ್, ಬಟ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗೂ ಹೋಗುತ್ತೆ. ಆ್ಯಂಡ್ ಎಲ್ಲ ಮಿಕ್ಸ್ಡ್ ಇಮೋಷನ್ಸ್ ಇದೆ ಅದರಲ್ಲಿ. ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಒಂದು ಆ್ಯಕ್ಷನ್ ಥ್ರಿಲ್ಲರ್ ಇದೆ, ಒಂದು ಇಮೋಷನ್ಸ್ ಇರೋ ಥರ ಒಂದು ಸಿನಿಮಾ. ಎಲ್ರಿಗೂ ಜನರು ದಿಲ್ ಸಿಟ್ ಅಟ್ ದಿ ಎಜ್ ಆಫ್ ದಿ ಸೀಟ್ ಆ್ಯಂಡ್ ದಿಲ್ ವಾಚ್ ದಿ ಮೂವಿ ಅಂತ ನಾನು ಅನ್ಕೋತೀನಿ. ಅನಂತ್ ನಾಗ್ ಸರ್ನ ಮೀಟ್ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ, ಅಂದರೆ ಅಪ್ರೋಚ್ ಮಾಡಬೇಕು ಒಂದು ರೋಲ್ಗೆ ಅಂತ. ಸೊ ಏನು ಹೇಳಿದ್ರು ಅವರು? ಮೇ ಬಿ ಇವರು ಕ್ಯಾರೆಕ್ಟರ್ ಅಂತ ಅನಿಸುತ್ತೆ, ಅದೇ ರಾಘವೇಂದ್ರ ಸ್ವಾಮೀಜಿಗಳು ಅಸಾದುಲ್ಲಾ ಅವ್ರ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ ಅವ್ರದ್ದು. ಸೊ ಏನು ಹೇಳಿದ್ರು, ಮತ್ತು ನಿಮ್ಮ ಸಿನಿಮಾ, ಆ ಸಿನಿಮಾನ ಏನಾದರೂ ಮೆಲುಕು ಹಾಕ್ಕೊಂಡ್ರಾ ಅವಾಗ ನೀವು ಮೀಟ್ ಮಾಡಿದ ಟೈಮ್? ಇಲ್ಲ, ಆ್ಯಕ್ಚುಲಿ ಮೀಟ್ ಆಗಿಲ್ಲ. ಅವ್ರಿಗೆ ಅಪ್ರೋಚ್ ಮಾಡಿದ್ದೆ ಹೆಂಗೆ ಅಂದರೆ, ನಮ್ಮ ಡೈರೆಕ್ಟ್ರು ಅಪ್ರೋಚ್ ಮಾಡಿದರು. ಅವ್ರು ಫೋನ್ ಕಾಲಲ್ಲಿ ಮಾತಾಡಿದರು, ನಾನು ಮಾತಾಡಿದ್ದೆ. ನಾನು ಗಾಯತ್ರಿ ಮೇಡಮ್ ಅವ್ರ ಜೊತೆನೂ ಮಾತಾಡಿದ್ದೀನಿ ಇದ್ರ ಬಗ್ಗೆ. ಬಟ್ ಸ್ವಲ್ಪ ಡೇಟ್ಸ್ ಪ್ರಾಬ್ಲಮ್ಮು, ಆಮೇಲೆ ಸ್ವಲ್ಪ ಹೆಲ್ತು ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಅವರು ಡೇಟ್ಸ್ ಕೊಡೋಕ್ಕಾಗಲಿಲ್ಲ ನಮಗೆ. ಅದು ಒಂದು ಬೇಜಾರು ಅಂತ ಇದೆ. ಬಟ್ ಫೋರ್ ಕಮಿಂಗ್ ಡೇಸಲ್ಲಿ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಮತ್ತೆ ಅಪ್ರೋಚ್ ಮಾಡ್ತೀವಿ. ಇಷ್ಟು.